ಕ್ರಿಸ್ತನನ್ನು ನಂಬಿದರೆ ದುಃಖವಿಲ್ಲ, ಸಂಕಟವಿಲ್ಲ, ಕಷ್ಟವಿಲ್ಲ ಎಂದು ಅನೇಕರು ಬೋಧಿಸುತ್ತಾರೆ. ದಯವಿಟ್ಟು ತಪ್ಪಾದ ಬೋಧನೆಗೆ ಒಳಗಾಗಬೇಡಿ. ಕ್ರಿಸ್ತನನ್ನು ನಂಬಿದರೆ ಕಷ್ಟವಿಲ್ಲ ಎನ್ನುವುದಾದರೆ ಯೇಸು ಕ್ರಿಸ್ತನು ಕಷ್ಟಪಡುವರೇ ಹೊರೆಯುತ್ತವೆಲ್ಲರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂದು ಏಕೆ ಹೇಳುತ್ತಿದ್ದೇನೋ? ಅಷ್ಟೇ ಅಲ್ಲ, ಕಷ್ಟಪಡುವರು ಧನ್ಯರು, ಅವರು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಎಂದು ಏಕೆ ಬರೆಯಲ್ಪಡುತ್ತಿತ್ತು? ಕ್ರೈಸ್ತರಿಗೆ ಶೋಧನೆಗಳು ಅಥವಾ ಟೆಂಪ್ಟೇಷನ್ಸ್ ಇಲ್ಲ ಎನ್ನುವುದಾದರೆ ಕ್ರಿಸ್ತನು ಪರಲೋಕ ರಾಜ್ಯದ ಪ್ರಾರ್ಥನೆಯಲ್ಲಿ ಏಕೆ ಹೀಗೆ ಪ್ರಾರ್ಥಿಸುತ್ತಿದ್ದರು? ಶೋಧಕನ ಕೈಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡು ಎಂದು. ಕ್ರೈಸ್ತರಿಗೆ ಶ್ರಮ ಸಂಕಟಗಳುಂಟು. ಅದಕ್ಕೆ ಯೇಸು ಹೇಳಿದ್ದು, ನನ್ನನ್ನು ಹಿಂಬಾಲಿಸುವವನು ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ ಎಂದು. ಕ್ರಿಸ್ತನೂ ಕೂಡ ಈ ಲೋಕದಲ್ಲಿ ಶ್ರಮ ಸಂಕಟಗಳ ಹಾದಿಯನ್ನು ಹಾದು ಹೋದನು. ಶೋಧಕನು ಮತ್ತು ಶೋಧನೆಗಳು ಜೀವನದಲ್ಲಿ ಇರುವುದರಿಂದಲೇ ಯೇಸು ಕ್ರಿಸ್ತನು ಅಂತಹ ಸಂದರ್ಭದಲ್ಲಿ ನನ್ನನ್ನು ನೋಡಿ ಕರೆ ಎಂದು ಹೇಳಿದ್ದು ಮತ್ತು ಶೋಧಕನಿಂದ ತಪ್ಪಿಸಿಕೊಳ್ಳುವಂತೆ ಪ್ರಾರ್ಥಿಸಿರಿ ಎಂದು ಹೇಳಿದ್ದು. ನನ್ನ ಜೀವಿತದಲ್ಲಿ ಶೋಧನೆಗಳು ಶೋಧಕನು ಬರುವಾಗ ಕ್ರಿಸ್ತನಿಗೆ ಮೊರೆಯಿಟ್ಟು ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಬೇಡು. ಅದನ್ನು ಬಿಟ್ಟು ನಾನು ದೇವ ಮಗು, ನನಗೇಕೆ ಇಷ್ಟು ಕಷ್ಟಗಳು ಬರಬೇಕು ಎಂದು ಪ್ರಶ್ನಿಸಬೇಡ.